ರವಿ ರಾತ್ರಿ 12 ಗಂಟೆಗೆ ಮನೆಯಲ್ಲಿ ಒಬ್ಬನೇ ಕುಳಿತು ಫೋನ್ ಸ್ಕ್ರೋಲ್ ಮಾಡ್ತಿದ್ದ. ಅಷ್ಟು ಹೊತ್ತಿಗೆ ಅವನಿಗೆ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ಅದು ಅವನ ಬೆಸ್ಟ್ ಫ್ರೆಂಡ್ ಕರಣ್ದಾಗಿತ್ತು. ಬ್ರೋ, ನನಗೆ ಹೆಲ್ಪ್ ಬೇಕು, ಬೇಗ ನನ್ನ ಮನೆಗೆ ಬಾ. ರವಿ ಎದೆ ಬಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಏನಾಗಿರ್ಬೋದು? ತಕ್ಷಣ ಬೈಕ್ ಹತ್ಕೊಂಡು ಕರಣ್ ಮನೆಗೆ ಬರ್ತಾನೆ. ಮನೆ ತಲುಪಿದ ಕೂಡಲೇ ರವಿ ಕೂಗ್ತಾನೆ, ಕರಣ್. ಒಳಗಡೆಯಿಂದ ಯಾವುದೇ ಸದ್ದು ಬರೋದಿಲ್ಲ. ಅಷ್ಟು ಹೊತ್ತಿಗೆ ಅವನು ನೋಡ್ತಾನೆ, ಕರಣ್ನ ತಾಯಿ ಸೋಫಾದಲ್ಲಿ ಕುಳಿತಿದ್ದಾರೆ ಮತ್ತು ಜೋರಾಗಿ ಅಳ್ತಿದ್ದಾರೆ. ಕರಣ್ ನೆಲದ ಮೇಲೆ ಸತ್ತು ಮಲಗಿದ್ದಾನೆ. ಮಗ ಕರಣ್. ಒಂದು ಬಾರಿ ರವಿಯ ತಲೆ ಕೆಲಸ ಮಾಡೋದು ನಿಲ್ಲಿಸಿಬಿಡುತ್ತೆ. ಇಲ್ಲ, ಇದು ಹೇಗೆ ಸಾಧ್ಯ? ಈಗಷ್ಟೇ ಅವನು ನನಗೆ ಮೆಸೇಜ್ ಮಾಡಿದ್ದ. ಕರಣ್ನ ತಾಯಿ ಹೇಳ್ತಾರೆ, ಇವತ್ತು ಸಂಜೆ ಕರಣ್ನ ಆಕ್ಸಿಡೆಂಟ್ ಆಗಿತ್ತು, ಈಗ ತಾನೇ ಅವನ ಬಾಡಿ ಮನೆಗೆ ತಂದ್ವಿ. ರವಿ ನೋಡ್ತಾನೆ, ಮೊಬೈಲ್ ಫೋನ್ ಕರಣ್ ಬಾಡಿ ಹತ್ರನೇ ಇದೆ. ಅಷ್ಟು ಹೊತ್ತಿಗೆ ರವಿಗೆ ಇನ್ನೊಂದು ಮೆಸೇಜ್ ಬರುತ್ತೆ, ಬರೋದು ಯಾಕೆ ಇಷ್ಟು ಲೇಟ್ ಮಾಡಿದೆ?